ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ದ ಚಾನಲ್ ಸಿಂಪಲ್ ಸವಿರುಚಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಪ್ಪೆ ಹೋಳಿಗೆ ಮತ್ತು ಎಣ್ಣೆಗಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಗಾಯಿ ಪಲ್ಯ ಮತ್ತು ಸಪ್ಪೆ ಹೋಳಿಗೆ, ಇದಕ್ಕೆ ಮಾವಿನ ಹಣ್ಣಿನ ಸೀಕರಣೆ ಕೂಡ ತುಂಬ ಚೆನ್ನಾಗಿ ಹೊಂದುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನು ಗರಿ ಗರಿ ಅನ್ನಂಗೆ ಹುರ್ಕೊಳ್ತೀನಿ. ಕರಿಬೇವು ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ, ನಾವು ಯಾವ ರೀತಿಯಿಂದಲೂ ಅದನ್ನು ತಿನ್ನಲ್ಲ. ಅಕಸ್ಮಾತ್ ಒಗ್ಗರಣೆಗೆ ಹಾಕಿದರೂ ಕೂಡ ಆರಿಸಿ ಎತ್ತಿಡ್ತೀವಿ. ಈ ರೀತಿ ಆದರೆ ಅದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಮ್ಮ ದೇಹಕ್ಕೂ ಒಳ್ಳೆಯದು ಅಂತ ನಾನು ಪ್ರತಿ ಅಡುಗೆಗೂ ಕೂಡ ಸೇರಿಸ್ಕೊಳ್ತೀನಿ. ನೋಡಿ, ಇಷ್ಟು ಶೇಂಗಾ ಬೀಜ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜನೂ ಕೂಡ ಕ್ರಿಸ್ಪಿ ಆಗಂಗೆ, ಗರಿ ಗರಿ ಆಗಂಗೆ ಕಡಿಮೆ ಊರಿನಲ್ಲಿ ಹುರ್ಕೊಳ್ಳಿ. ಇವೆರಡನ್ನೂ ಹುರ್ಕೊಂಡಾದಮೇಲೆ ನಾವು ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಎರಡು ಆಗಿದೆ. ಮಿಕ್ಸಿ ಜಾರ್ ತೊಗೊಂಡು ಒಂದು ಸ್ವಲ್ಪ ಕಾಯಿ ತುರಿ, ಕಾಯಿ ಪೀಸ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ಳೋಣ. ಮತ್ತು ಈಗ ಹುರ್ಕೊಂಡ್ವಲ್ಲ ಶೇಂಗಾ ಬೀಜ ಮತ್ತು ಕರಿಬೇವು, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಹುರಿಗಡಲೆ, ಇವಿಷ್ಟನ್ನು ಫಸ್ಟು ಪುಡಿ ಮಾಡ್ಕೊಳ್ಳೋಣ ಡ್ರೈ ಆಗಿ. ಯಾಕಂದರೆ ತೆಂಗಿನಕಾಯಿ ತುರಿ ಎಲ್ಲ ಮಸಾಲೆ ಜೊತೆಗೆ ಅಷ್ಟು ಕ್ಲೀನಾಗಿ ಇದಾಗಲ್ಲ. ಹಾಗಾಗಿ ಈಗ ನೋಡಿ, ಈ ಥರ ಒಂದು ರೌಂಡ್ ಓಡಿಸಿದ ಮೇಲೆ ನಾವು ಇದಕ್ಕೆ ಉಳಿದಿದ್ದ ಸಾಮಗ್ರಿಗಳನ್ನ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಈರುಳ್ಳಿ ನೋಡಿ ನಾನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದೂವರೆ ಸ್ಪೂನು ಸಾಂಬಾರು ಪೌಡರು, ಧನಿಯಾ ಪೌಡ್ರು ಎಲ್ಲ ಮಸಾಲೆ ಸಮೇತ ಸಾಂಬಾರು ಪೌಡರ್ ಮಾಡಿರ್ತಾರಲ್ಲ ಅದು, ಆ ಪೌಡರು, ಮತ್ತು ಒಂದೂವರೆಯಿಂದ 2 ಸ್ಪೂನು ಚಿಲ್ಲಿ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಎಣ್ಣೆಗಾಯಿ ಪಲ್ಯ ಯಾವ ರೀತಿ ಎಷ್ಟು ಮಾಡ್ತೀರಾ ಕ್ವಾಂಟಿಟಿ ಅದ್ರ ಮೇಲೆ ನೋಡಿಕೊಂಡು ಉಪ್ಪನ್ನು ಈಗಲೇ ಸೇರಿಸ್ಕೋಬೇಕು. ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ನಾರು ತೆಗೆದು ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಒಂದೇ ಸಲ ರುಬ್ಬೋಕ್ಕಾಗಲ್ಲ, ಯಾಕಂದರೆ ಜಾರ್ ಚಿಕ್ಕದಾಗಿದೆ. ನಾನು 2 ಸಲ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ನಾನು ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಒಗ್ಗರಣೆ ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಸಿಡಿದ ನಂತರ ಸ್ವಲ್ಪ ಕರಿಬೇವು, ಮತ್ತು ನಾನಿಲ್ಲಿ ದಪ್ಪದಾಗಿ ಹೆಚ್ಚಿಟ್ಕೊಂಡಿರೋಂತಹ 4 ಹೋಳು ಮಾಡಿದ್ದೀನಿ ಅಷ್ಟೇ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಈರುಳ್ಳಿನ 4 ಭಾಗ ಮಾಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ, ತುಂಬ ದಪ್ಪದ್ದು ಅಲ್ಲ, ತುಂಬ ಸಣ್ಣ ಈರುಳ್ಳಿ ಅಲ್ಲ. 4 ಭಾಗ ಮಾಡಿಟ್ಕೊಂಡಿರೋಂಥ ಈರುಳ್ಳಿ, ಒಂದು 3ರಿಂದ 4 ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈರುಳ್ಳಿ ಎಷ್ಟು ಹಾಕಿದರೂ ನಿಮಗೆ ಚೆನ್ನಾಗಿರುತ್ತೆ, ಇನ್ನೂ 1-2 ಹಾಕಿದರೂ ಚೆನ್ನಾಗಿರುತ್ತೆ. ಈರುಳ್ಳಿ ಒಂದು 10ರಿಂದ 20 ಸೆಕೆಂಡು ಫ್ರೈ ಆಗಬೇಕಷ್ಟೆ. ಅಷ್ಟರೊಳಗೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆನ, ಈ ರೀತಿ ಹೆಚ್ಕೊಂಡಿರೋಂತಹ ಬದನೆಕಾಯಿನ 4 ಹೋಳು ಮಾಡಿಟ್ಕೋಬೇಕು. ನೋಡಿ, 4 ಭಾಗ ಮಾಡಿ ಪೂರ್ತಿ ಸಪ್ರೇಟ್ ಮಾಡಬಾರ್ದು ಹೋಳು, ಹಾಗೆ ಈ ರೀತಿ ಹೋಳು ಮಾಡಿ ಇಟ್ಕೊಂಡಿರಬೇಕು. ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಖಾರ ಏನು ರುಬ್ಬಿಟ್ಕೊಂಡಿದ್ವೋ ಅದನ್ನು ತುಂಬಿ ಈರುಳ್ಳಿ ಫ್ರೈ ಆಗ್ತಿರುತ್ತಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ. ನೀವು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರು ಚೆನ್ನಾಗಿರುತ್ತೆ. ಇದನ್ನು ಮಸಾಲೆ ಖಾರ ಸ್ವಲ್ಪ ತೆಳ್ಳಗಾಗಿದೆ, ಆಮೇಲೆ ನೀರು ಸೇರಿಸ್ತೀವಿ. ಆದರೂ ಕೂಡ ಈಗ ಈ ರೀತಿ ಎಲ್ಲವನ್ನು ತುಂಬಿಕೊಂಡು ತುಂಬ ದೊಡ್ಡದಿತ್ತು ಬದನೆಕಾಯಿ ಅಂದರೆ ಹಾಗೆ ಹೋಳು ಮಾಡಿ ಕೂಡ ಒಂದು ಸ್ವಲ್ಪ ಹಾಕ್ಬೋದು ಇದ್ರೊಳಗೆ ಜೊತೆಗೆ. ನಾನು ಆ ರೀತಿಯೂ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ತುಂಬಾಗಿದೆ, ಉಂಡೆ ಇರೋಂಥ ಬದನೆಕಾಯಿ ಎಲ್ಲ ತುಂಬಾಗಿದೆ. ಈಗ ಉಳಿದಿರೋಂಥ ಖಾರಕ್ಕೆ ನಾವು ಹೋಳು ಉಳ್ಕೊಂಡಿದೆಯಲ್ಲ, ಬದನೆಕಾಯಿ ಹೋಳು ಮಾಡಿ ಇಟ್ಕೊಂಡಿರೋದು, ಅದನ್ನು ಸೇರಿಸ್ಕೊಂಡು ನೋಡಿ ಈ ರೀತಿ ಅದನ್ನು ಸೇರಿಸ್ಕೊಂಡು ನಾವು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನಾನು ಇದಕ್ಕಿಂತ ಬೇರೆ ಥರನೂ ಕೂಡ ಎಣ್ಣೆಗಾಯಿ ಪಲ್ಯ ಮಾಡೋದು ತೋರಿಸಿದ್ದೀನಿ. ನಾನು ಯೂಶ್ವಲಿ ಮಾಡೋದು ಯಾವಾಗಲೂ ಇದೇ ರೀತಿ
ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಯಾವುದು ಸಪ್ಪೆ ಹೋಳಿಗೆಗೆ ತುಂಬ ಚೆನ್ನಾಗಿ ಹೊಂದುತ್ತೆ, ಚಪಾತಿಗೆ, ರೊಟ್ಟಿಗೆ, ಸಪ್ಪೆ ಹೋಳಿಗೆಗೆ. ಸೊ ನಾನು ಹಂಗಾಗಿ ಯಾವಾಗಲೂ ಇದೇ ರೀತಿ ಮಾಡೋದು. ನಿಮಗೆ ಇನ್ನೂ ಬೇರೆ ರೀತಿ ಕೂಡ ಮಾಡಿ ತೋರಿಸಿದ್ದೀನಿ, ಈ ವಿಡಿಯೋ ಚೆಕ್ ಮಾಡಿ. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ, ನಾವು ಇದಕ್ಕೆ ಎಲ್ಲದನ್ನು ಹಾಕಿದ್ದೀವಿ, ಉಪ್ಪು, ಹುಣಸೆಹಣ್ಣು ಎಲ್ಲದನ್ನೂ. ಸೊ ಹಂಗಾಗಿ ನೀರನ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ ಕ್ಲೀನಾಗಿ ಕಲಸಿ ಒಂದು ಮುಚ್ಚಿಬಿಡೋಣ. ಮುಚ್ಚಿ ಒಂದು ವಿಷಲ್, ಜಸ್ಟ್ ಒಂದೇ ವಿಷಲ್ ಬರ್ಸ್ಕೋಬೇಕು. ನೋಡಿ ಈಗ ಒಂದು ವಿಷಲ್ ಬಂದಾಗಿದೆ. ನೋಡಿ ಬೆಂದಿದೆ, ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿದೆ. ಈಗ ಅದನ್ನು ಸೈಡಿಗೆ ಎತ್ತಿಟ್ಬಿಡೋಣ. ಪಲ್ಯ ರೆಡಿಯಾಗಿದೆ. ಈಗ ಸೈಡಿಗೆ ಇಟ್ಕೊಂಡು ನಾವು ಸಪ್ಪೆ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಮೊದಲಿಗೆ ನಾನು ಒಂದು ಅರ್ಧ ಕಪ್ಪು ಮೈದಾ ಹಿಟ್ಟು, ಒಂದು ಅರ್ಧ ಕಪ್ಪು ಗೋಧಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು 3ರಿಂದ 4 ಸ್ಪೂನ್ ಎಣ್ಣೆ, ಅಂದರೆ ಮೀಡಿಯಮ್ ಸೈಜ್ ಸ್ಪೂನು, ಸ್ಮಾಲ್ ಸೈಜು ಅಂದರೆ ಟೀ ಸ್ಪೂನ್ಗಿಂತ ಸ್ವಲ್ಪ ದೊಡ್ಡದು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಬರೀ ಮೈದಾ ಹಿಟ್ಟಲ್ಲೂ ಮಾಡ್ಬೋದು, ಬಟ್ ಬರೀ ಗೋಧಿ ಹಿಟ್ಟಲ್ಲಿ ಮಾಡೋಕ್ಕೆ ಬರಲ್ಲ. ಸೊ ಹಂಗಾಗಿ ಎರಡನ್ನೂ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. ನಾವು ಸೇಮ್ ಚಪಾತಿಗೆ ಏನು ಕಲಿಸ್ತೀವೋ ಅದೇ ಅದಕ್ಕೆ, ಪೂರಿಗೆ ಚಪಾತಿಗೆ ಕಲಿಸ್ತೀವಲ್ಲ ಅದೇ ಅದಕ್ಕೆ ಕಲಿಸಿಟ್ಕೋಬೇಕು. ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ನೀಟಾಗಿ ಕಲಿಸ್ಕೊಳ್ಳಿ. ಇಟ್ಟು ಫಸ್ಟು ನಾವು ಏನು ಬಿಳಿ ಹೋಳಿಗೆ ಮಾಡ್ತೀವಿ, ಸಪ್ಪೆ ಹೋಳಿಗೆ ಅಂತೀವಲ್ಲ, ಬಿಳಿ ಹೋಳಿಗೆ ಅಂತೀವಿ ಇದನ್ನು ಮಾಡೋಕ್ಕಿಂತ ಮುಂಚೆ 1 ಅವರ್, ಮಿನಿಮಮ್ ಅಂದರೆ 1 ಅವರ್ ಮುಂಚೆ ನಾವು ಹಿಟ್ಟು ಕಲಸಿಟ್ಕೋಬೇಕು. ಹಿಟ್ಟು ಸಾಫ್ಟಾಗಿ ನೆಂದರೆ ಚೆನ್ನಾಗಿ ಬರುತ್ತೆ. ಹಂಗಾಗಿ ಹಿಟ್ಟು ನೆನೆಲಿಕ್ಕೆ ಬಿಡಬೇಕು. ಹಾಗಾಗಿ ಫಸ್ಟ್ ಹಿಟ್ಟನ್ನು ಕಲಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಂತರ ನಾವು ನೆಂದ್ಕೊಳ್ಳಿ ಅಷ್ಟೊತ್ತಿಗೆ ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ನಾನು ನಿಮಗೆ ಕರೆಕ್ಟ್ ಮೆಜರ್ಮೆಂಟ್ ಬೇಕು ಅಂದರೆ 1/4 ಕಪ್ ನೀರಿಗೆ 1 ಕಪ್ಪು ಹಿಟ್ಟನ್ನು ಸೇರಿಸ್ಕೊಳ್ಳಿ. 1/4 ಕಪ್ಪು ಇಲ್ಲ, 1 ಕಪ್ಪು ನೀರಿಗೆ 3/4 ಕಪ್ಪು ಹಿಟ್ಟನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ನೀರು ಚೆನ್ನಾಗಿ ಮಳ್ಳಬೇಕು. ಎಷ್ಟು ನೀರು ಚೆನ್ನಾಗಿ ಮಳ್ಳಿರುತ್ತೋ ಅಷ್ಟು ಒಳ್ಳೆಯದು. ಮಳ್ಳಿ ನೀರಿಗೆ ನಾವು ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ನಾನು ಯಾವಾಗಲೂ ಅಳತೆ ಲೆಕ್ಕದಲ್ಲಿ ಮಾಡಲ್ಲ, ಕೈ ಅಳತೆ ಮತ್ತು ಕಣ್ಣು ಅಳತೆಲೆ ನಾನು ಮೆಷರ್ಮೆಂಟ್ ಸಪ್ರೇಟಾಗಿ ತೊಗೊಳ್ಳಲ್ಲ, ಹಾಗೆ ಮಾಡ್ತೀನಿ. ನಿಮಗೆ ತೋರಿಸ್ಲಿಕ್ಕೋಸ್ಕರ ಹೇಳ್ತೀನಿ. ಕರೆಕ್ಟ್ ಮೆಷರ್ಮೆಂಟ್ ಬೇಕು ಅಂದರೆ ನಿಮಗೆ 1/4 ಕಪ್ ನೀರಿಗೆ 1 ಕಪ್ಪು ಹಿಟ್ಟು. ರೊಟ್ಟಿಗಾಗಲಿ ಇದಕ್ಕಾಗಲಿ ಎರಡಕ್ಕೂ ಅದೇ ರೀತಿ ತಗೊಳ್ಳಿ, ಕರೆಕ್ಟಾಗಿ ಬರುತ್ತೆ ನಿಮಗೆ. ಅವಾಗ ಚೆನ್ನಾಗಿ ಕುದಿಬೇಕು. ಇದು ಈ ರೀತಿ ಚೆನ್ನಾಗಿ ಕುದ್ಮೇಲೆ ಇದನ್ನು ಈ ರೀತಿ ಗಂಟುಗಳಿಲ್ದಂಗೆ ಕ್ಲೀನಾಗಿ ಒಂದು ಚಮಚ ಅಥವಾ ಏನಾರ ಒಂದು ವಸ್ತುವಿನ ಯಾವುದಾದ್ರೂ ಈ ರೀತಿ ಉದ್ದಾಗಿರೋಂಥ ಚಮಚದ ಸಹಾಯದಿಂದ ನೀಟಾಗಿ ಅದನ್ನು ಕಲಿಸ್ಕೋಬೇಕು. ಮುದ್ದೆ ಎಲ್ಲ ಕೂಡಿಸ್ತೀವಲ್ಲ ಆ ರೀತಿ ಮಾಡ್ಕೋಬೇಕು. ಇದು ಮುದ್ದೆ ಥರನೇ ಮಾಡ್ಕೋಬೇಕು. ಸಾಫ್ಟಾಗಿ ಇದನ್ನು ನಾದ್ಕೊಂಡು ಸಾಫ್ಟಾಗಿ ಮಾಡಿಕೊಂಡ್ರೆ ಮಾಡೋಕ್ಕೆ ಬರದೇ ಇರೋರು ಕೂಡ ಈಸಿಯಾಗಿ ಮಾಡ್ಬೋದು. ರೊಟ್ಟಿ ಚಪಾತಿ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಬೋದು. ಅಷ್ಟು ಸಾಫ್ಟಾಗಿ ನಾವು ನಾದ್ಕೋಬೇಕು. ನೋಡಿ ಈಗ ಇದು ರೆಡಿಯಾಗಿದೆ. ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಬೇಗ ಅದು ಬೆಂದ್ಕೊಳ್ಳುತ್ತೆ, ಇನ್ನೂ ಸಾಫ್ಟ್ ಆಗುತ್ತೆ. ನೋಡಿ ಈಗ ಇದಾಗಿದೆ, ಚೆನ್ನಾಗಿ ಮಾಗಿದೆ. ಇದನ್ನು ನಾವೀಗ ಕಲಿಸ್ಕೊಳ್ಳೋಣ. ನಿಮಗೇನಾದರೂ ಸಪೋಸ್ ಗಟ್ಟಿ ಅಂತ ಅನಿಸಿದ್ರೆ ಒಂದು ಕೈಯಲ್ಲಿ ನೀರು ಹತ್ಕೊಂಡು ನಾದ್ಕೊಳ್ಳಿ, ಸಾಫ್ಟ್ ಆಗುತ್ತೆ. ಅಕಸ್ಮಾತ್ ಏನಾದರೂ ತೆಳ್ಳಗಾಯಿತು ಅಂದರೆ ಒಂದು ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ನಾದ್ಕೊಳ್ಳಿ. ಈಗ ಏನು ಬೇಡ, ಅದು ಕರೆಕ್ಟಾಗಿದೆ. ಚೆನ್ನಾಗಿ ನಾದ್ಕೋಬೇಕು, ಸಾಫ್ಟ್ ಆಗಬೇಕು. ಹಿಟ್ಟು ಸಾಫ್ಟ್ ಆದಷ್ಟು ಚೆನ್ನಾಗಿರುತ್ತೆ ಮಾಡಲಿಕ್ಕೆ. ನೋಡಿ ಈ ರೀತಿಯಾಗಿದೆ. ಇದನ್ನ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ.
ನಾವೇನು ರೊಟ್ಟಿಗೆ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ. ಯಾಕಂದರೆ ಇದು ಮೈದಾ ಗೋಧಿ ಹಿಟ್ಟು ಮಿಕ್ಸ್ ಮಾಡಿರೋದನ್ನು ತೊಗೊಳ್ತೀವಲ್ಲ, ಸೊ ಹಂಗಾಗಿ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತೊಗೋಬೇಕು ಮಾಮೂಲಿ ರೊಟ್ಟಿ ಹಿಟ್ಟಿಗಿಂತ. ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ಳೋಣ. ಉಂಡೆ ಮಾಡಿ ಇಟ್ಕೊಂಡು ನಾವು ಈಗ ಏನು ಕಲಸಿಟ್ಕೊಂಡಿದ್ದೀವೋ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಅದನ್ನು ತಗೊಳ್ಳೋಣ. ಅದನ್ನು ತಗೊಂಡು ಅದನ್ನು ಕೂಡ ಸಣ್ಣ ಸಣ್ಣ ಬಿಲ್ಲೆಗಳನ್ನಾಗಿ ಮಾಡ್ಕೊಳ್ಳೋಣ. ಪೂರಿಗೆ ಮಾಡ್ಕೊಳ್ತೀವಲ್ಲ ಅಷ್ಟು ಹಿಟ್ಟು ತೊಗೋಬೇಕು, ಜಾಸ್ತಿ ತೊಗೋಬಾರ್ದು. ಪೂರಿಗೆ ತೊಗೊಳ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಷ್ಟೇ. ನೋಡಿ ಈ ರೀತಿ ತಗೋಬೇಕು. ತಗೊಂಡು ಅವನ್ನು ಕೂಡ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಬಿಲ್ಲೆಗಳನ್ನಾಗಿ ಮಾಡ್ಕೊಳ್ಳೋಣ. ನಿಮಗೆ ಇದು ಪ್ರೊಸೀಜರ್ ಜಾಸ್ತಿ ಅಂತ ಅನಿಸುತ್ತೆ, ಬಟ್ ಅಷ್ಟೊಂದೇನು ಹಂಗೆ ಒಂದು ಸಲ ಮಾಡ್ತಾಯಿದ್ರೆ ಇದನ್ನು ಪೂರಿ ಹೊಸ್ಕೊಳ್ಳೋಣ ಸ್ವಲ್ಪ ಫಸ್ಟು. ನಿಮ್ಗೆ ಈಸಿಯಾದ ಮೆಥಡಲ್ಲಿ ಕೊಡ್ತಿದ್ದೀನಿ. ನಿಮಗೆ ಬರಲ್ಲ ಅನ್ನೋರು ಕೂಡ ಇದನ್ನು ಈಸಿಯಾಗಿ ಮಾಡ್ಬೋದು. ನೋಡಿ ಈ ರೀತಿ ಹೊಸ್ಕೊಂಡು ಫಸ್ಟು ಮೈದಾ ಹಿಟ್ಟು ಏನು ಕಲಸಿದ್ದೀವಿ ಗೋಧಿ ಹಿಟ್ಟು ಅದನ್ನು ಈ ರೀತಿ ಸಣ್ಣದಾಗಿ ಬೂದಿ ಥರ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಅದರೊಳಗೆ ಅಕ್ಕಿ ಹಿಟ್ಟಿನ ಉಂಡೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇಟ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕೂಡಿಸ್ಕೋಬೇಕು. ಎಲ್ಲ ಹಿಟ್ಟನ್ನು ಕೂಡಿಸ್ಕೊಂಡು ಈ ರೀತಿ ನಾವೇನು ಕೂಡಿದೆಯೋ ಅದನ್ನು ಕೆಳಭಾಗ ಮಾಡಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಣ ಹಿಟ್ಟನ್ನು ಈ ರೀತಿ ಕೆಳಭಾಗ ಮಾಡಿ ಲಟ್ಟಿಸ್ಕೊಂಡ್ರೆ ನೀವೆಷ್ಟು ತೆಳ್ಳಗೆ ಬೇಕಾದ್ರೂ ಲಟ್ಟಿಸ್ಕೋಬೋದು. ಚಪಾತಿಗಿಂತ ತೆಳ್ಳಗೆ ಲಟ್ಟಿಸ್ಕೋಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಹರ್ಕೊಳ್ಳಲ್ಲ, ಕಟ್ಟಾಗಲ್ಲ, ಏನೂ ಇಲ್ಲ. ನಿಮಗೇನಾದರೂ ಅಕಸ್ಮಾತು ಆ ರೀತಿ ಆಯಿತು ಅಂತ ಅನಿಸಿರಿ, ನಿಮ್ಗೆ ಬರ್ತಿಲ್ಲ ಲಟ್ಸೋಕೆಂದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಗೋಧಿ ಹಿಟ್ಟಿಂದು ಹಿಟ್ಟಿದೆಯಲ್ಲ ಅದನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಅವಾಗ ಇನ್ನೂ ಈಸಿಯಾಗಿ ಬರುತ್ತೆ. ನೋಡಿ ಎಲ್ಲೂ ಕಟ್ಟಾಗೋದಾಗಲೇ ಏನೂ ಇಲ್ಲ. ಕೈಯಲ್ಲಿ ಹಿಂಗೆ ತಿರುಗಿಸಿದ್ರು ಕೂಡ ಅದು ಯಾವ ರೀತಿಯೂ ಕಟ್ಟಾಗಲ್ಲ. ತುಂಬ ಟೇಸ್ಟಿಯಾಗಿರುವಂತಹ ರೆಸಿಪಿ. ಇದಕ್ಕೆ ಮಾವಿನ ಹಣ್ಣಿನ ಸೀಕರಣೆ ಮತ್ತು ಎಣ್ಣೆಗಾಯಿ ತುಂಬ ಚೆನ್ನಾಗಿ ಹೊಂದುತ್ತೆ. ಚಪಾತಿ ಟೇಸ್ಟು ಅಲ್ಲ, ರೊಟ್ಟಿ ಟೇಸ್ಟು ಅಲ್ಲ, ಒಂದು ವಿಭಿನ್ನವಾದ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗೂ ಮಾಡ್ಬೋದು, ಮಧ್ಯಾಹ್ನ ಲಂಚಿಗೂ ಕೂಡ ಇದನ್ನು ರೆಡಿ ಮಾಡ್ಕೋಬೋದು ಊಟದ ಜೊತೆ. ನೋಡಿ ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ಲಟ್ಟಿಸ್ಕೋಬೋದು, ಬರುತ್ತೆ. ನೋಡಿ ಈಗ ಆಗಿದೆ, ಸಾಕು. ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ನೋಡಿ. ನಾನು ಈ ಕೈಯಲ್ಲಿ ಇಟ್ಕೊಂಡ್ರೆ ನನ್ನ ಕೈ ಕಾಣಿಸ್ತಾ ಇದೆ ನೋಡಿ, ಅಷ್ಟು ತೆಳ್ಳಗಿದೆ. ಈಗ ಇನ್ನೊಂದು ಮಾಡ್ಕೊಳ್ಳೋಣ, ಇನ್ನೊಂದು ತೋರಿಸಿ ಆಮೇಲೆ ನಾವು ಬೇಯಿಸ್ಕೊಳ್ಳೋಣ. ಹೋಳಿಗೆಗೆಲ್ಲ ತುಂಬ್ತೀವಲ್ಲ ಆ ರೀತಿ ತುಂಬಕ್ಕೆ ನಿಮಗೆ ಬರಲ್ಲ, ಹಾಗಾಗಿ ನಾನು ಈ ರೀತಿ ತೋರಿಸಿದ್ದೀನಿ. ಸುಲಭವಾದ ವಿಧಾನ, ಈಸಿಯಾಗಿ ಮಾಡ್ಕೋಬೋದು. ನೋಡಿ ಈ ರೀತಿ ಇಟ್ಕೊಂಡು ಆರಾಮಾಗಿ ತುಂಬ್ಕೋಬೋದು ಇದನ್ನು. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಕವರ್ ಮಾಡಿಕೊಂಡು ನಾವೇನು ಫೋಲ್ಡ್ ಮಾಡಿದ್ದೀವೋ ಅದನ್ನು ಕೆಳಭಾಗ ಮಾಡ್ಕೋಬೇಕು. ಅಂದರೆ ಹಿಟ್ಟು ಹಾಕಿದ್ದೀವಲ್ಲ ಅದ್ರ ಮೇಲೆ ಕೂತ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ. ಮೇಲ್ಭಾಗದಲ್ಲಿ ನೀಟಾಗಿ ಒಸೆಯೋಕ್ಕೂ ಚೆನ್ನಾಗಿ ಅನಿಸುತ್ತೆ ನಮಗೆ. ಸೊ ಹಂಗಾಗಿ ಅದನ್ನು ಅಡಿಭಾಗ ಮಾಡಿ ಒತ್ಕೊಳ್ಳಿ. ನೀವೇನಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.
ನೋಡಿ ನಾನು ಈಸಿಯಾಗಿ ಲಟ್ಟಿಸ್ತಾ ಇದ್ದೀನಲ್ವ, ಹಾಗಾಗಿ ನಿಮಗೆ ಎಂಥ ಬರದೇ ಇರೋರು ಕೂಡ ಈಸಿಯಾಗಿ ಮಾಡ್ಬೋದು. ರೊಟ್ಟಿಗಿಂತ ನಾವು ಜೋಳದ ರೊಟ್ಟಿ ಅದೆಲ್ಲ ಮಾಡ್ತೀವಲ್ಲ, ಅದಕ್ಕಿಂತ ಈಸಿಯಾಗಿ ಮಾಡ್ಬೋದು. ಈಗ ನೋಡಿ ರೆಡಿಯಾಗಿದೆ. ಇನ್ನೊಂದು ಹೋಳಿಗೆ ಕೂಡ ರೆಡಿಯಾಗಿದೆ. ಈಗ ನಾನು ಸ್ಟವ್ ಹಚ್ಕೊಂಡು ಒಂದು ತವ ಇಟ್ಕೊಂಡಿದ್ದೀನಿ. ನೀವು ಯಾವುದರಲ್ಲಿ ರೊಟ್ಟಿ ಬೇಯಿಸ್ತೀರ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ದೋಸೆ ಹೆಂಚಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ಬೇಯಿಸ್ಕೋಬೋದು. ಫಸ್ಟು ತವಾಕ್ಕೆ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಳೋಣ. ಇದು ಆದಷ್ಟು ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ರೊಟ್ಟಿವಷ್ಟು ಮತ್ತು ಚಪಾತಿವಷ್ಟು ಬೇಗ ಬೇಯಲ್ಲ ಇದು. ಸೊ ಹಂಗಾಗಿ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಮಗ್ಚಾಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದಷ್ಟು ಚೆನ್ನಾಗಿ ಬೆಂದರೆ ಇದ್ರ ಟೇಸ್ಟ್ ಚೆನ್ನಾಗಿರೋದು. ಮೇಲಿರೋಂತಹ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಚೆನ್ನಾಗಿ ಬೇಯಬೇಕಲ್ವ, ಸೊ ಹಂಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನೊಂದು ಕೂಡ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋಣ. ಎರಡು ಸೈಡು ಬೇಯಿಸ್ಕೊಳ್ಳೋಣ. ತಿರುಗಿಸಾಕಿ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಬೆಂದಷ್ಟು ಚೆನ್ನಾಗಿರುತ್ತೆ. ನೋಡಿ ರುಚಿಯಾದಂತಹ ಸಪ್ಪೆ ಹೋಳಿಗೆ ಅಥವಾ ನಾವು ಇದನ್ನು ಬಿಳಿ ಹೋಳಿಗೆ ಅಂತೆಲ್ಲ ಕೂಡ ಕರಿತೀವಿ, ರೆಡಿಯಾಗಿದೆ. ಇದಕ್ಕೆ ಎಣ್ಗಾಯಿ ಪಲ್ಯ ಮತ್ತು ಮಾವಿನ ಹಣ್ಣಿನ ಸೀಕರಣೆ ತುಂಬ ಚೆನ್ನಾಗಿ ಹೊಂದುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.